ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಫಿಲಮೋನನಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ. ಒಂದೇ ಅಧ್ಯಾಯ ಇರುವಂಥದ್ದು. ಫಿಲಮೋನನಿಗೆ ಬರೆದ ಪತ್ರಿಕೆಯಲ್ಲಿ ಅಥವಾ ಫಿಲಮೋನನಿಗೆ ಬರೆದ ಪತ್ರ, ಇದರಲ್ಲಿ ನಾವು 23 ಆತ್ಮಿಕ ತಂದೆ ಆತ್ಮಿಕ ಮಗುವಿನ ನಡುವೆ ಇರುವ ಸಂಬಂಧದಿಂದ ಕಲಿಯುವ ಪಾಠಗಳು. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ಫಿಲಮೋನನಿಗೆ ಬರೆದ ಪತ್ರದಿಂದ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗುವಿನ ಸಂಬಂಧದಿಂದ ಕಲಿಯತಕ್ಕಂಥ 23 ಆತ್ಮಿಕ ಪಾಠಗಳು. 23 ಸ್ಪಿರಿಚುವಲ್ ಲೆಸನ್ಸ್ ಫ್ರಮ್ ಸ್ಪಿರಿಚುವಲ್ ಫಾದರ್ ಸ್ಪಿರಿಚುವಲ್ ಚೈಲ್ಡ್ ರಿಲೇಷನ್ಶಿಪ್. ಒಬ್ಬ ಆತ್ಮಿಕ ತಂದೆ, ಆತ್ಮಿಕ ಮಗು, ಇವರ ನಡುವೆ ಇರುವಂಥ ಒಂದು ಸಂಬಂಧದಿಂದ ಕಲಿಯತಕ್ಕಂಥ 23 ಆತ್ಮಿಕ ಪಾಠಗಳು. ಅದರಲ್ಲಿ ಮೊದಲನೇದು, ಆತ್ಮಿಕ ತಂದೆ ಆತ್ಮಿಕ ಮಗನಾದ ತಿಮೋತಿಯನೊಂದಿಗೆ ಮತ್ತೊಬ್ಬ ಆತ್ಮಿಕ ಮಗುವಾಗಿರುವಂಥ ಫಿಲಮೋನನಿಗೆ ಬರೆಯುವಂಥದ್ದು. ಈಗಾಗಲೇ ತಿಮೋತಿಯನು ಆತ್ಮಿಕ ಮಗು ಮತ್ತು ಆತ್ಮಿಕ ತಂದೆಯಾದ ಪೌಲನು ಆತ್ಮಿಕ ಮಗನಾದ ತಿಮೋತಿಯನು, ಇವರಿಬ್ಬರು ಸೇರಿಕೊಂಡು ಇನ್ನೊಬ್ಬ ಪೌಲನ ಆತ್ಮಿಕ ಮಗನಾದ ಫಿಲಮೋನನಿಗೆ ಬರೆಯುವಂಥ ಪತ್ರ. ಮೊದಲನೇ ಅಧ್ಯಾಯ ಮೊದಲನೇ ವಚನ. ಆದ ಕಾರಣ ಇದು ಮೊದಲನೇ ಪಾಠ ಏನಂತ ಹೇಳಿದರೆ, ಆತ್ಮಿಕ ಮಗುವಿನೊಂದಿಗೆ ಇರುವಂಥ ಸತ್ಸಂಬಂಧ ಅಥವಾ ಸಂಸರ್ಗ ಅಥವಾ ಸಂಪರ್ಕ. ಆತ್ಮಿಕ ಸಂಪರ್ಕ, ಆತ್ಮಿಕ ಒಂದು ಟಚ್ನಲ್ಲಿ ಇಟ್ಕೊಂಡಿದ್ದೀರ, ಟಚ್ ಇಟ್ಕೊಳ್ರಿ ಅಥವಾ ಸಂಪರ್ಕದಲ್ಲಿರಿ, ನಮ್ಮನ್ನು ಸಂಪರ್ಕಿಸಿ, ಸಂಸರ್ಗ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಒಂದು ಮಾತುಕತೆ ಅಂತ ಕೂಡ ಹೇಳ್ಬೋದು, ಮಾತಿನ ಸಂಬಂಧ ಅಂತ ಹೇಳ್ಬೋದು, ಅಥವಾ ಪತ್ರ ಸಂಬಂಧ ಅಂತ ಹೇಳ್ಬೋದು, ಹತ್ತಿರ ಸಂಬಂಧ ಅಂತ ಹೇಳ್ಬೋದು. ಈ ರೀತಿಯಾಗಿ ಮೊದಲನೇ ಪಾಠ ಅದು. ಎರಡನೇ ಪಾಠ ಪ್ರಾರ್ಥನೆ. ಫಿಲಮೋನನ ಪತ್ರಿಕೆಯಲ್ಲಿ 4ನೇ ವಚನ ನೋಡುವಾಗ, ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ಜ್ಞಾಪಕ ಮಾಡಿಕೊಂಡು ನನ್ನ ದೇವರಿಗೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆತ್ಮಿಕ ತಂದೆ ಆತ್ಮಿಕ ಮಗುವನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಎಂಥ ಭಾಗ್ಯ ಅಂಥ ಆತ್ಮಿಕ ಮಗು, ಅಂಥ ಆತ್ಮಿಕ ತಂದೆ ಇದ್ದಾನಂತ ಹೇಳ್ಬಿಟ್ಟು. ಮೂರನೇದಾಗಿ, ಆತ್ಮಿಕ ಮಗುವಿನ ವಿಶ್ವಾಸ. 5ನೇ ವಚನ, ಫಿಲಮೋನನ ಪತ್ರ ಅಥವಾ ಫಿಲಮೋನನಿಗೆ ಬರೆದ ಪತ್ರ 5ನೇ ವಚನದಲ್ಲಿ, ನಿನಗಿರುವ ನಂಬಿಕೆಯನ್ನು. ಹಾಗಾದರೆ ಆತ್ಮಿಕ ತಂದೆ ಆತ್ಮಿಕ ಮಗುವಿನಲ್ಲಿ ಇರುವಂಥ ನಂಬಿಕೆಯನ್ನು ಪತ್ತೆ ಹಚ್ಚಬೇಕು, ಗ್ರಹಿಸಬೇಕು, ವಿವೇಚಿಸಬೇಕು, ನೋಡಬೇಕು, ಅದನ್ನು ಅಭಿನಂದಿಸಬೇಕು, ಅದನ್ನು ಗುರುತಿಸಬೇಕು. ಆ ರೀತಿಯಾಗಿ ಗುರುತಿಸುವಂಥ ಒಂದು ಪಾಠ. 3ನೇ ಪಾಠ, 4ನೇ ಪಾಠ, ನಿನಗಿರುವ ಪ್ರೀತಿ. ಕರ್ತನಾದ ಯೇಸುವಿನಲ್ಲಿ ಇದ್ದಂಥ ನಂಬಿಕೆ, ಅದನ್ನು ಆತ್ಮಿಕ ತಂದೆ ಆತ್ಮಿಕ ಮಗುವಾದಂಥ ಫಿಲಮೋನನಲ್ಲಿ ಗುರುತಿಸಿದರು. ಮತ್ತು ಪರಿಶುದ್ಧರೆಲ್ಲರಿಗಾಗಿ ನಿನಗಿರುವ ಪ್ರೀತಿ. ಫಿಲಮೋನನು, ಆತ್ಮಿಕ ಮಗುವಾಗಿರುವ ಫಿಲಮೋನನು, ಅವನಿಗೆ ದೇವಜನರು ಪರಿಶುದ್ಧರೆಲ್ಲರಿಗಾಗಿ ಅವನಿಗಿದ್ದಂಥ ಪ್ರೀತಿಯನ್ನು ಆತ್ಮಿಕ ತಂದೆಯಾದಂಥ ಪೌಲನು ಗುರುತಿಸಿ ಅದರ ಬಗ್ಗೆ ಕೇಳಿರುವಂಥದ್ದರ ಬಗ್ಗೆ ಇಲ್ಲಿ ತಿಳಿಸುವುದಾಗಿ ನಾವು ನೋಡ್ತೇವೆ. ಇದು 4ನೇ ಒಂದು ಆತ್ಮಿಕ ಪಾಠ. ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ,
ಆತ್ಮಿಕ ತಂದೆ ಆತ್ಮಿಕ ಮಗುವಿನ ನಡುವೆ ಇರುವ ಸಂಬಂಧದಿಂದ ನಾವು ಕಲಿಯತಕ್ಕಂಥ 23 ಆತ್ಮಿಕ ಪಾಠಗಳು. ಅದರಲ್ಲಿ 4 ನಾವು ನೋಡಿದ್ದಾಯಿತು. 5ನೇ ಪಾಠ ಏನಂತ ಹೇಳಿದರೆ ಉತ್ತೇಜನ. 7ನೇ ವಚನದಲ್ಲಿ ಫಿಲೆಮೋನನಿಗೆ ಬರೆದ ಪತ್ರಿಕೆ 7ನೇ ವಚನದಲ್ಲಿ, ನಿನ್ನ ಮೂಲಕ ದೇವಜನರ ಹೃದಯಗಳಿಗೆ ಉತ್ತೇಜನವಾದುದರಿಂದ, ನೋಡ್ರಿ, ದೇವಜನರ ಹೃದಯಗಳಿಗೆ ಉತ್ತೇಜನ ನೀಡುವಂಥ ಒಂದು ವ್ಯಕ್ತಿ ಫಿಲೆಮೋನನಾಗಿದ್ದ. ಪೌಲನ ಆ ಆತ್ಮಿಕ ಮಗು ಫಿಲೆಮೋನನಿಗೆ ಆ ಒಂದು ಕಾರ್ಯ ನಡೆದಿದ್ದರ ಬಗ್ಗೆ ಹೌದು ಅದನ್ನು ಗ್ರಹಿಸುವಾತನಾಗಿದ್ದಾನೆ ಆತ್ಮಿಕ ತಂದೆಯಾದ ಪೌಲನು. ಆ ರೀತಿಯಾಗಿ ಹೇಳಿಬಿಟ್ಟು 6ನೇ ಪಾಠ ಏನಂದರೆ, ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಆನಂದವು ಆದರಣೆಯು ಉಂಟಾದವು. ವಾವ್! ಆತ್ಮಿಕ ತಂದೆಗೆ ಆತ್ಮಿಕ ಮಗನಾದ ಫಿಲೆಮೋನನು ಬಹಳ ಆನಂದವನ್ನು, ಬಹಳ ಆದರಣೆಯನ್ನು ಕೊಟ್ಟದ್ದಾಗಿ ನಾವು ನೋಡ್ತೇವೆ. ಆ ರೀತಿಯಾದಂತಹ ಆತ್ಮಿಕ ಮಕ್ಕಳು ಇದ್ದರೆ ಆತ್ಮಿಕ ತಂದೆಗೆ ಎಷ್ಟೊಂದು ಆನಂದ ಅಲ್ವಾ. ಇವತ್ತು ನಡೆದಂಥ ಒಂದು ಘಟನೆ ಮುಖಾಂತರ, ಒಂದು ಆತ್ಮಿಕ ಮಗುವಿನ ಮುಖಾಂತರವಾಗಿ ಬಹಳಷ್ಟು ನಾನು ಆತ್ಮಿಕ ದುಃಖಕ್ಕೆ ಒಳಪಟ್ಟಿದ್ದೇನೆ. ಇಬ್ರಿಯ 13:17 ಪ್ರಕಾರವಾಗಿ ನಿಮ್ಮ ನಾಯಕರಿಗೆ ಅಥವಾ ಆತ್ಮಿಕ ನಾಯಕರಿಗೆ, ಆತ್ಮಿಕ ತಂದೆಗಳಿಗೆ ಅಧೀನರಾಗಿರಿ, ಅವರ ಮಾತನ್ನು ಕೇಳ್ರಿ, ಅವರ ಆತ್ಮವನ್ನು ಕಾಯುವವರಾಗಿದ್ದಾರೆ. ಅವರು ಸಂತೋಷವಾಗಿ ಆ ಜವಾಬ್ದಾರಿಕೆಯನ್ನು ಮಾಡಬೇಕು. ದುಃಖದಿಂದ ಮಾಡಿದರೆ ನಿಮಗೇನು ಪ್ರಯೋಜನ ಆಗೋದಿಲ್ಲ. ಆತ್ಮಿಕ ತಂದೆಯನ್ನು ದುಃಖಪಡಿಸುವಾಗ 0 ಬ್ಯಾಲೆನ್ಸ್ ಪರಲೋಕದ ಬ್ಯಾಂಕ್ನಲ್ಲಿ ಆತ್ಮಿಕ ಮಗುವಿಗೆ. 7ನೇದಾಗಿ ಇನ್ನೊಂದು ಪಾಠ ನಾವು ಕಲಿಬೇಕು ಈಗ. ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗುವಿನ ನಡುವೆ ಇರುವಂಥ ಸಂಬಂಧದಿಂದ ನಾವು ಕಲಿತಕ್ಕಂಥ 7ನೇ ಆತ್ಮಿಕ ಪಾಠ. 23 ಆತ್ಮಿಕ ಪಾಠಗಳಿದೆ. 7ನೇ ಆತ್ಮಿಕ ಪಾಠ ಏನಂತ ಹೇಳಿದರೆ, ಆಜ್ಞಾಪಿಸಬಹುದು ಆದರೆ ಬೇಡಿಕೊಳ್ಳುವಂಥದ್ದು. ಆತ್ಮಿಕ ತಂದೆ ಆಜ್ಞಾಪಿಸಲು ಹಕ್ಕಿದೆ, ಆದರೆ ಬೇಡಿಕೊಳ್ಳುವಂಥದ್ದು. ಹೌದು, ನಿನಗೆ ಯುಕ್ತವಾದದ್ದನ್ನು ಆಜ್ಞಾಪಿಸುವುದಕ್ಕೆ ಕ್ರಿಸ್ತನಲ್ಲಿ ನನಗೆ ಬಹು ಧೈರ್ಯವಿದ್ದರೂ, ಫಿಲೆಮೋನಿಗೆ ಬರೆದ ಪತ್ರಿಕೆ 1:8-9, ಹಾಗೆ ಆಜ್ಞಾಪಿಸದೆ ಪ್ರೀತಿಯ ನಿಮಿತ್ತವೇ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಏನು ಬೇಡಿಕೊಳ್ತಾನೆ ನೋಡೋಣ ಬನ್ನಿರಿ. ಆದ ಕಾರಣ ಆ ರೀತಿಯಾಗಿ ಬೇಡಿಕೊಳ್ಳುವಂಥದ್ದು ಒಳ್ಳೆಯದು. ಕಮ್ಯಾಂಡ್ ಮಾಡೋಕ್ಕಿಂತಲೂ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು. ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ಏನಾದರೂ ಒಂದು ಹೆಲ್ಪ್ ಬೇಕಂತ ಹೇಳಿದರೆ. 8ನೇ ಪಾಠ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಫಿಲೆಮೋನನಿಗೆ ಬರೆದ ಪತ್ರಿಕೆಯಿಂದ ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಸಂಬಂಧದಲ್ಲಿ ಅಥವಾ ಸಂಬಂಧದಿಂದ ನಾವು ಕಲಿಯತಕ್ಕಂಥ 23 ಆತ್ಮಿಕ ಪಾಠಗಳು. ಅದರಲ್ಲಿ 8ನೇ ಪಾಠ ಏನೆಂಬುದಾಗಿ ನೋಡುವಾಗ, ನಾನು ಬಂದಿಯಾಗಿರುವಾಗ ನನ್ನ ಮಗನಾಗಿ ಬಂದ ಒನೇಸಿಮನು. ಪೌಲನು ಜೈಲಿನಲ್ಲಿದ್ದಾಗ, ಸೆರೆಮನೆಯಲ್ಲಿದ್ದಾಗ, ಒನೇಸಿಮನು ಕೂಡ ಸೆರೆಮನೆಗೆ ಬಂದಿದ್ದ. ಏನೋ ಒಂದು ಸಮಸ್ಯೆ ಮಾಡಿಬಿಟ್ಟು ಅಂಥ ಸಂದರ್ಭದಲ್ಲಿ ಇಬ್ಬರು ಭೇಟಿಯಾದರು. ಆದ ಕಾರಣ ಸೆರೆಮನೆಯಲ್ಲಿಯೇ ಪೌಲನು ಇನ್ನೊಂದು ಆತ್ಮಿಕ ಮಗುವನ್ನು ಆತ್ಮಿಕವಾಗಿ ಪಡೆದಂಥ ವ್ಯಕ್ತಿ ಒನೇಸಿಮನು. ಒನೇಸಿಮನು ಅಂತ ಹೇಳಿದರೆ ಪ್ರಯೋಜಕನು. ಆದ ಕಾರಣ ಒನೇಸಿಮನು ಇಲ್ಲಿಂದ ಕಲಿಯುವಂಥದ್ದು, ಬಂದಿಯಾಗಿದ್ದಾಗಲೂ ಕೂಡ ಒಂದು ಆತ್ಮವನ್ನು ಗೆದ್ದಂಥ ಆತ್ಮಿಕ ಮಗುವನ್ನು ಪಡೆದಂಥ ಒಂದು ಪಾಠವನ್ನು ಇಲ್ಲಿ ನಾವು ಕರಿತೇವೆ. ಆ ಮಗುವಿಗೋಸ್ಕರವಾಗಿ ಏನೋ ಬೇಡಿಕೊಳ್ತಾನೆ. ಇನ್ನೊಬ್ಬ ಆತ್ಮಿಕ ಮಗುವಾಗಿರುವ ಫಿಲೆಮೋನನಿಗೆ.
9ನೇ ಆತ್ಮಿಕ ಪಾಠ. ಅವನು ಅಂದರೆ ಒನೇಸಿಮನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಒನೇಸಿಮನಾಗಿ ಇರಲಿಲ್ಲ. ಈಗ ನಿನಗೂ ನನಗೂ ಪ್ರಯೋಜನನಾಗಿದ್ದಾನೆ. ನನಗೆ ಪ್ರಾಣವಾಗಿರುವ ಅವನನ್ನು, ವಾವ್, ಯಾರಾಗಿರುವ? ಸಹೋದರನಾಗಿರುವ ಅಂತ ಇಲ್ಲ, ಮಗುವಾಗಿರುವ, ಆತ್ಮಿಕ ಮಗುವಾಗಿರುವ ಅಂತಿಲ್ಲ. ನನಗೆ ಪ್ರಾಣವಾಗಿರುವ ಒನೇಸಿಮನನ್ನು ನಿನ್ನ ಬಳಿಗೆ ಹಿಂದಕ್ಕೆ ನಾನು ಕಳಿಸಿಕೊಡ್ತೇನೆ. 9ನೇ ಪಾಠ ಏನಂತ ಹೇಳಿದರೆ, ಆತ್ಮಿಕ ತಂದೆ ಆತ್ಮಿಕ ಮಗುವನ್ನು ತನ್ನ ಪ್ರಾಣದಂತೆ ಎಣಿಸಬೇಕು. 10ನೇ ಪಾಠ 13ನೇ ವಚನದಲ್ಲಿ, ನನಗೆ ಉಪಚಾರ ಮಾಡುವಂತೆ ನಿನಗೆ ಬದಲಾಗಿ ಅವನನ್ನು ನನ್ನ ಬಳಿಯಲ್ಲೇ ಉಳಿಸಿಕೊಳ್ಳಲು ಅಪೇಕ್ಷಿಸಿದನು. ಫಿಲೆಮೋನೆಂಬ ಆತ್ಮಿಕ ಮಗು ಪೌಲನೆಂಬ ಆತ್ಮಿಕ ತಂದೆಗೆ ಉಪಚಾರ ಮಾಡಬೇಕು. ಅವನ ಬದಲು ಈಗ ಒನೇಸಿಮನನ್ನು ನನಗೆ ಉಪಚಾರ ಮಾಡುವಂತೆ ನಿನ್ನ ಬದಲಾಗಿ ಅವನನ್ನು ನನ್ನ ಬಳಿಯಲ್ಲೇ ಉಳಿಸಿಕೊಳ್ಳಲು ಅಪೇಕ್ಷಿಸ್ತೇನೆ. ಫಿಲೆಮೋನನಿಗೆ ಬರೆದ ಪತ್ರಿಕೆ 13ನೇ ವಚನ. ಹಾಗಾದರೆ ಆತ್ಮಿಕ ಮಕ್ಕಳ ಒಂದು ಜವಾಬ್ದಾರಿಕೆ ಏನಂದರೆ, ಆತ್ಮಿಕ ತಂದೆಗೆ ಉಪಚಾರ ಅಗತ್ಯವಿದ್ದಲ್ಲಿ ಮಾಡುವಂಥದ್ದು. ಅದು 10ನೇ ಪಾಠ. 11ನೇ ಪಾಠ 14ನೇ ವಚನದಲ್ಲಿ, ನಿನ್ನ ಉಪಚಾರವು ಬಲಾತ್ಕಾರದಿಂದ ಆಗದೆ ನಿನ್ನ ಇಚ್ಛೆಯಿಂದಿರಬೇಕು ಎಂದು ಯೋಚಿಸಿ, ನಿನ್ನ ಸಮ್ಮತಿ ಇಲ್ಲದೆ ಏನು ಮಾಡುವುದಕ್ಕೆ ನನಗಿಷ್ಟ ಇಲ್ಲ. ವಾವ್! ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ಒಂದು ಆಯ್ಕೆಯನ್ನು, ಒಂದು ಆಪ್ಷನ್ನನ್ನು ಕೊಡಬೇಕು, ಸ್ವ ಇಚ್ಛೆಯನ್ನು ಕೊಡಬೇಕು. ಅಂದರೆ ವಾಲಂಟರಿ, ಸ್ವಯಂ ಸೇವಕರಾಗಿ, ಅಂದರೆ ಬಲಾತ್ಕಾರದಿಂದ ಅಲ್ಲ, ಸ್ವ ಇಚ್ಛೆಯಿಂದ ಅದನ್ನು ಮಾಡಬೇಕು ಎಂಬುದಾಗಿ. ಅದು 11ನೇ ಪಾಠ. 12ನೇ ಪಾಠ ಚೆನ್ನಾಗಿದೆ. 15ನೇ ವಚನದಲ್ಲಿ, ಒನೇಸಿಮನು ಸ್ವಲ್ಪ ಕಾಲ ನಿನ್ನಿಂದ ಅಗಲಿದ್ದು ಬಹುಶಃ ನಿನಗೆ ಅವನನ್ನು ನಿರಂತರವಾಗಿ ಸೇರಿಸಿಕೊಳ್ಳುವುದಕ್ಕಾಗಿಯೇ. ಆತ್ಮಿಕ ಸಂಬಂಧ ನಿರಂತರವಾದದ್ದು. 15ನೇ ವಚನ. ಈಗ ಆತ್ಮಿಕ ತಂದೆ ಆತ್ಮಿಕ ಮಗುವಾದ ಒನೇಸಿಮನಿಗೆ ಇನ್ನೊಂದು ಹೊಸ ಆತ್ಮಿಕ ಮಗುವನ್ನು ಜವಾಬ್ದಾರಿಕೆಯಾಗಿ ಕೊಟ್ಟು ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಕೇಳ್ಕೊಳ್ಳುವಂಥದ್ದು ಇದು ನಿರಂತರ. ಈ ಆತ್ಮಿಕ ತಂದೆ ಮಗುವಿನ ಸಂಬಂಧ ನಿರಂತರ ಅಂತ ಹೇಳ್ತಾನೆ. ಅದು 12ನೇ ಪಾಠ. 13ನೇ ಪಾಠ 16ನೇ ವಚನದಲ್ಲಿದೆ. ಫಿಲೆಮೋನನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ, ಇನ್ನು ಮೇಲೆ ಅವನು ದಾಸನಾಗದೆ ದಾಸನಿಗಿಂತ ಮೇಲಾಗಿ ಪ್ರಿಯ ಸಹೋದರನಾಗಿರಬೇಕು. ವಾವ್! ಕೆಲಸದವನಾಗಿ ಅಲ್ಲ, ಸಹೋದರನಾಗಿ ನೀನು ಸ್ವೀಕಾರ ಮಾಡು ಒನೇಸಿಮನನ್ನು ಅಂತ ಹೇಳ್ಬಿಟ್ಟು ಫಿಲೆಮೋನನಿಗೆ ಮುದುಕನಾದ ವೃದ್ಧನಾದ ಪೌಲನು ಬೇಡಿಕೊಳ್ಳುವಂಥದ್ದು. ಆತ್ಮಿಕ ತಂದೆ ಮತ್ತೊಬ್ಬ ಆತ್ಮಿಕ ಮಗುವಿನೊಂದಿಗೆ ಬೇಡಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. 14ನೇ ಪಾಠ ಏನಂತ ಹೇಳಿದರೆ, ಅವನು ವಿಶೇಷವಾಗಿ ನನಗೆ ಬಹು ಪ್ರಿಯನಾಗಿರುವಲ್ಲಿ ನಿನಗೆ ಒಬ್ಬ ಸಹೋದರನಾಗಿ ಕರ್ತನಲ್ಲಿ ಇನ್ನೂ ಎಷ್ಟೋ ಪ್ರಿಯನಾಗಿರುವನಲ್ಲವೇ. ಒನೇಸಿಮನು ನನಗೆ ಬಹು ಪ್ರಿಯನಾಗಿದ್ದ. ಅದೇ ರೀತಿಯಾಗಿ ನಿನಗೂ ಕೂಡ ಆತನು ಪ್ರಿಯನಾಗಿರುವಂತೆ ಕೇಳಿಕೊಳ್ತಾ ಇದ್ದಾನೆ. ಇದು 14ನೇ ಆತ್ಮಿಕ ಪಾಠ ನಾವು ಕಲಿತಾ ಇದ್ದೀವಿ. ನಾವು ಏನು ಕಲಿತಾ ಇದ್ದೀವಿ ಅಂತ ಹೇಳಿದರೆ, ಫಿಲೆಮೋನನಿಗೆ ಬರೆದ ಪತ್ರಿಕೆಯಿಂದ ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಸಂಬಂಧದಿಂದ ಕಲಿಯತಕ್ಕಂಥ 23 ಆತ್ಮಿಕ ಪಾಠಗಳು. ಅದರಲ್ಲಿ 13 ಮುಗೀತು, 14 ಮುಗೀತು. ಇನ್ನು ಸುಮಾರು 9 ಪಾಠಗಳು ನಾವು ನೋಡಿಕೊಳ್ಳೋಣ. 15ನೇ ಪಾಠ ಏನಂತ ಹೇಳಿದರೆ 17ನೇ ವಚನದಲ್ಲಿದೆ,
ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರವೇ ಅವನನ್ನು ಸೇರಿಸಿಕೊ. ವಾವ್! ಈಗ ಒಬ್ಬ ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ಹೇಳ್ತಿದ್ದಾನೆ, ಆತ್ಮಿಕ ತಂದೆಯಾದ ನನ್ನನ್ನು ನೀನು ಯಾವ ರೀತಿಯಾಗಿ ಸ್ವೀಕರಿಸ್ತೀಯ ಅದೇ ರೀತಿಯಾಗಿ ನನ್ನ ಇನ್ನೊಬ್ಬ ಆತ್ಮಿಕ ಮಗುವನ್ನು ನೀನು ಸ್ವೀಕಾರ ಮಾಡು ಎಂಬುದಾಗಿ ಫಿಲಮೋನನಿಗೆ ಒನೆಸಿಮನ ಬಗ್ಗೆ ಹೇಳುವಂಥ 15ನೇ ಪಾಠ. 16ನೇದು, ನಿನಗೆ ಅವನೇನಾದರೂ ತಪ್ಪು ಮಾಡಿದರೆ, ಸಾಲವೇನಾದರೂ ತೀರಿಸಬೇಕಾಗಿದ್ದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು. ಆತ್ಮಿಕ ತಂದೆ ಈಗ ಆತ್ಮಿಕ ಮಗುವಿನ ಜವಾಬ್ದಾರಿಕೆಯನ್ನು ತಗೊಳ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. 17ನೇ ಪಾಠ ಏನಂತ ಹೇಳಿದರೆ ಭಾಳ ಚೆನ್ನಾಗಿದೆ. ಇದು 19ನೇ ವಚನ, ಫಿಲಮೋನಿಗೆ ಬರೆದ ಪತ್ರಿಕೆ 19ನೇ ವಚನದಲ್ಲಿ, ನೀನು ನಿನ್ನ ಪ್ರಾಣವನ್ನೇ ನನಗೆ ಸಾಲವಾಗಿ ತೀರಿಸಬೇಕೆಂದು. ವಾವ್! ನಾನು ಬೇರೆ ಹೇಳಬೇಕೆ? ನಿನ್ನ ಪ್ರಾಣವನ್ನೇ ನನಗೆ ಸಾಲವಾಗಿ ತೀರಿಸುವಂಥದ್ದು. ಆತ್ಮಿಕ ಮಗು ಆತ್ಮಿಕ ತಂದೆಗೆ ಪ್ರಾಣವನ್ನೇ ಸಾಲವಾಗಿ ತೀರಿಸುವ ಋಣದಲ್ಲಿದ್ದಾರೆ. 17ನೇ ಪಾಠ ಅದು. 18ನೇ ಆತ್ಮಿಕ ಪಾಠ ಏನಂತ ಹೇಳಿದರೆ, ಕರ್ತನಲ್ಲಿ ನಿನ್ನಿಂದ ನನಗೆ ಈ ಸಹಾಯವನ್ನು ಮಾಡು. ವಾವ್! ಆತ್ಮಿಕ ತಂದೆ ಆತ್ಮಿಕ ಮಗುವಿನೊಂದಿಗೆ ಮತ್ತೊಬ್ಬ ಆತ್ಮಿಕ ಮಗುವಿನ ವಿಷಯವಾಗಿ ಸಹಾಯ ಮಾಡು ಎಂಬುದಾಗಿ ಕೇಳಿಕೊಳ್ಳುವಂಥದ್ದು. ಅದು ಕರ್ತನಲ್ಲಿ ಮಾಡು ಅಂತ ಹೇಳಿಬಿಟ್ಟು ಆ ರೀತಿಯಾಗಿ ಹೇಳಿಬಿಟ್ಟು 20ನೇ ವಚನದ 2ನೇ ಭಾಗದಲ್ಲಿ, ಅದು ಕರ್ತನಲ್ಲಿ ನನ್ನ ಹೃದಯವನ್ನು ಉತ್ತೇಜನಗೊಳಿಸಲಿ. ವಾವ್! ಕರ್ತನಲ್ಲಿ ನಿನ್ನ ಸಹಾಯ ಆತ್ಮಿಕ ತಂದೆಗೆ ಅದು ಉತ್ತೇಜನಗೊಳಿಸ್ತದಂತೆ. ಹೌದು. 20ನೇ ಒಂದು ಆತ್ಮಿಕ ಪಾಠ ನಾವೇನು ನೋಡ್ತಾ ಇದ್ದೀವಿ, ಫಿಲಮೋನನಿಗೆ ಬರೆದ ಪತ್ರಿಕೆಯಿಂದ ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಸಂಬಂಧದಿಂದ ನಾವು ಕಲಿಯತಕ್ಕಂಥ 23 ಆತ್ಮಿಕ ಪಾಠಗಳನ್ನು ನಾವು ನೋಡ್ಕೊಳ್ತಿದ್ವಿ. ಈಗ 20ನೇ ಆತ್ಮಿಕ ಪಾಠ ಏನಂತ ಹೇಳಿದರೆ, ಆತ್ಮಿಕ ಮಗುವಿನ ವಿಧೇಯತೆಯಲ್ಲಿ ಆತ್ಮಿಕ ತಂದೆ ಭರವಸೆ ಎಂದಿರುವಂಥದ್ದು. The spiritual father has got a confidence in the obedience of a spiritual child. ಏನಂತ ಹೇಳಿದ್ರೆ, ಹೌದು 21ನೇ ವಚನ, ನಿನ್ನ ವಿಧೇಯತೆಯಲ್ಲಿ ಭರವಸೆಯುಳ್ಳವನಾಗಿ ನಾನು ನಿನಗೆ ಬರೆದಿದ್ದೇನೆ, ನಾನು ಹೇಳಿದ್ದಕ್ಕಿಂತಲೂ ಹೆಚ್ಚಾಗಿ ನೀನು ಮಾಡುವೆ ಎಂದು ನನಗೆ ಗೊತ್ತಿದೆ. 21ನೇ ಪಾಠ ಆತ್ಮಿಕ ಪಾಠ ಏನಂತ ಹೇಳಿದ್ರೆ, ನಿಮ್ಮ ಪ್ರಾರ್ಥನೆಗಳ ಮುಖಾಂತರ ನಾನು ನಿಮ್ಮ ಬಳಿಗೆ ಬರುವುದಕ್ಕಾಗುವುದೆಂದು. ನೋಡ್ರಿ, ಆತ್ಮಿಕ ಮಗು ಆತ್ಮಿಕ ತಂದೆಗೋಸ್ಕರ ಪ್ರಾರ್ಥನೆ ಮಾಡುವುದಾದರೆ ಆ ಪ್ರಾರ್ಥನೆಯಿಂದ ದೇವರು ಆತ್ಮಿಕ ತಂದೆಯನ್ನು ಆತ್ಮಿಕ ಮಗುವಿನ ಕಡೆ ಕರ್ಕೊಂಡು ಹೋಗ್ತಾರೆ. ಇದು 21ನೇ ಪಾಠ. 22ನೇ ಪಾಠ, ಆದ ಕಾರಣ 22ನೇ ವಚನ, ಆದ ಕಾರಣ ನನಗಾಗಿ ಒಂದು ಅತಿಥಿ ಕೊಠಡಿಯನ್ನು ಸಿದ್ಧ ಮಾಡು. ಒಬ್ಬ ಆತ್ಮಿಕ ತಂದೆ ಆತ್ಮಿಕ ಮಗುವನ್ನು ಆತ್ಮಿಕ ಸಹಾಯ ಕೇಳ್ಕೊಂಡಾಯಿತು, ಈಗ ಕೊಠಡಿ ಅಂತ ಹೇಳುವಾಗ ಇಳ್ಕೊಳ್ಳಿಕ್ಕೆ ಸ್ಥಳ, ಅತಿಥಿ ಸತ್ಕಾರ ಕೇಳಿಕೊಳ್ಳುವಂಥದ್ದು. 23ನೇದಾಗಿ 25ನೇ ವಚನದಲ್ಲಿ ಇರುವಂಥ ಫಿಲಮೋನಿಗೆ ಬರೆದ ಪತ್ರದ 25ನೇ ವಚನ ಅಂದರೆ ಕೊನೆಯ ವಚನ, 25ನೇ ವಚನ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಆತ್ಮದೊಂದಿಗಿರಲಿ. ಆತ್ಮಿಕ ಮಗುವಿನ ಆತ್ಮದೊಂದಿಗೆ ಕ್ರಿಸ್ತನ ಕೃಪೆ ಇರಲಿ ಎಂಬುದಾಗಿ ಮುಗಿಸುವಂಥ 23ನೇ ಪಾಠ. ಹೌದು, ಫಿಲಮೋನನಿಗೆ ಬರೆದ ಪತ್ರಿಕೆಯಿಂದ ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಸಂಬಂಧದಿಂದ 23 ಆತ್ಮಿಕ ಪಾಠಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.